ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಕೇಸ್ನ ಸಿಬಿಐಗೆ ವಹಿಸಬೇಕು ಅಂತ ಮೈತ್ರಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಜೆಡಿಎಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಐಟಿ ರಾಜ್ಯ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ ಅನ್ನೋ ಆರೋಪ ಮೈತ್ರಿ ನಾಯಕರದ್ದು. ಕೇವಲ ಒಂದೇ ಆಂಗಲ್ನಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಸರ್ಕಾರದ ಪ್ರಭಾವ ಎಸ್ಐಟಿ ಮೇಲಿದೆ ಅನ್ನೋ ಅಸಮಾಧಾನ ಇದೆ. ತನಿಖೆಯ ಗೌಪ್ಯತೆ ಕಾಪಾಡುವಲ್ಲಿಯೂ ಕೂಡ ಎಸ್ಐಟಿ ವಿಫಲ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಕಾನೂನು ತಜ್ಞರ ಜೊತೆಗೆ ಈ ಬಗ್ಗೆ ಮೈತ್ರಿ ನಾಯಕರು ಚರ್ಚೆ ಕೂಡ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಆಗ್ರಹ ಏನೋ ಮಾಡ್ತಾ ಇದ್ದಾರೆ ಮೈತ್ರಿ ನಾಯಕರು, ಬಟ್ ಸರ್ಕಾರ ಮನಸ್ಸು ಮಾಡಬೇಕಲ್ಲ ಇದನ್ನ ಸಿಬಿಐಗೆ ವಹಿಸೋದಕ್ಕೆ. ಮೈತ್ರಿ ನಾಯಕರ ಪ್ಲಾನ್ ಏನು? ಖಂಡಿತವಾಗಿ ವಿಜಯ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ SITಯನ್ನು ರಚನೆ ಮಾಡಿದ್ರು ಸಹಿತವಾಗಿ ಕೇವಲ ನಿಷ್ಪಕ್ಷಪಾತವಾದಂಥ ತನಿಖೆ ಬರಲಿಕ್ಕೆ ಅಸಾಧ್ಯ ಅಂತಕ್ಕಂಥ ಮಾತುಗಳು ಕೂಡ ಈಗ ಮೈತ್ರಿ ನಾಯಕರಿಂದ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಒಂದು ವ್ಯಕ್ತಿಯನ್ನು, ಒಂದು ಪಕ್ಷವನ್ನು ಟಾರ್ಗೆಟ್ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ SITಗೆ ಬದಲಾಗಿ CBI ತನಿಖೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈಗ ಮುಂದಿಡಲಿದ್ದಾರೆ. ಈ ವಿಚಾರ ಕುರಿತಂತೆ ಈಗಾಗಲೇ ಕಾನೂನು ತಜ್ಞರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಕೂಡ ದೆಹಲಿಯ ನಾಯಕರ ಗಮನವನ್ನು ಕೂಡ ಸೆಳೆಯಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ SITಯಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನು, ಅಂದರೆ ಅದು ತನಿಖಾ ಹಂತದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಈಗಾಗಲೇ ಬಹಿರಂಗಗೊಳಿಸಿರ್ತಕ್ಕಂಥದ್ದಿರ್ಬೋದು. ಇನ್ನು ಪ್ರಜ್ವಲ್ ರೇವಣ್ಣ ಪರವಾಗಿ ಏಜೆಂಟ್ ಆಗಿದ್ದಂಥವ್ರಿಗೂ ಕೂಡ ನೋಟಿಸನ್ನು ನೀಡ್ತಕ್ಕಂಥದ್ದಿರ್ಬೋದು, ಅಥವಾ ಅವರು ದೂರನ್ನು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅವರ ವಿಚಾರಣೆ ಮಾಡದೇ ಇರತಕ್ಕಂಥ ವಿಚಾರಗಳನ್ನು ಕೂಡ ಈಗ ಮೈತ್ರಿ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ SIT ಏನಾದರೂ ಈ ರೀತಿಯ ನಿಷ್ಪಕ್ಷಪಾತವಾದಂಥ ತನಿಖೆ ಅಥವಾ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇ ಆದರೆ ಸಹಜವಾಗಿ ಈ ವಿಚಾರವನ್ನು CBIಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ಇರ್ಬೋದು, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಸೇರಿದಂತೆ ಇತರ ನಾಯಕರುಗಳು ಕೂಡ ಆಗ್ರಹ ಮಾಡೋದರ ಜೊತೆಗೆ ಜಂಟಿಯಾಗಿ ಈ ವಿಚಾರ ಕುರಿತಂತೆ ಹೋರಾಟ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಸದ್ಯ ಈಗ ಸರ್ಕಾರ, ಅದರಲ್ಲೂ DK ಶಿವಕುಮಾರ್ ಇರ್ಬೋದು, CM ಸಿದ್ದರಾಮಯ್ಯ ಮತ್ತು ಸರ್ಕಾರ ಹೇಳ್ದಂತೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪದ ಜೊತೆಗೆ SITಯಿಂದ ನಮಗೆ ನಂಬಿಕೆ ಇಲ್ಲ, ಅಂದರೆ ನಿಷ್ಪಕ್ಷಪಾತವಾದಂಥ ತನಿಖಾ ವರದಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರೋದ್ರಿಂದ ಸಹಜವಾಗಿ ಈ ವಿಚಾರವನ್ನು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ CBIಗೆ ವಹಿಸೋದೇ ಸೂಕ್ತ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಕೇಂದ್ರದ ಗಮನವನ್ನು ಸೆಳೆಯೋದ್ರ ಜೊತೆಗೆ ಪ್ರಧಾನಿ ಇರ್ಬೋದು ಅಥವಾ ಕೇಂದ್ರ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಗಹನವಾದಂಥ ಚರ್ಚೆ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.